ಹಾಯ್ ಫ್ರೆಂಡ್ಸ್, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು IPLನ ಹಬ್ಬ ಆರಂಭ ಆಗ್ತಾ ಇದೆ. IPLನ ಜಾತ್ರೆ ಆರಂಭ ಆಗ್ತಾ ಇದೆ ಅಂತಲೇ ಹೇಳ್ಬೋದು. 65 ದಿನಗಳ ಈ ಜಾತ್ರೆಗೆ ಮೊದಲನೇ ಪಂದ್ಯ, ಅದು RCB ವರ್ಸಸ್ CSK. ಅದು ಯಾಕಂದರೆ ಇದು ಸಾಕಷ್ಟು ಕುತೂಹಲ ಕೆರಳಿಸುವಂಥ ಪಂದ್ಯ. ನಾವು ನೋಡಿದ್ದೀವಿ, ಅತಿ ಹೆಚ್ಚು ಟಿಕೆಟ್ಗಳು ಸೇಲ್ ಆಗೋದು ಯಾವುದು ಅಂತಂದರೆ ಅದು RCB, ನಂತರ CSK. ಈ ಎರಡೂ ಫ್ರಾಂಚೈಸಿಗಳು ಸಾಕಷ್ಟು ಟಿಕೆಟ್ಗಳು ಸೇಲ್ ಆಗುತ್ತೆ. ನಾವು ಟಿಕೆಟ್ ವೆಬ್ಸೈಟ್ನಲ್ಲಿ ನೋಡಿದ್ರೆ ಅತಿ ಬೇಗ ಅತಿ ಹೆಚ್ಚಾಗಿ ಸೇಲ್ ಆಗುವಂಥ ಟಿಕೆಟ್ಸ್ ಯಾವುದು ಅಂತಂದರೆ ಅದು RCBನೇ. ಆ ನಂತರದ ಸ್ಥಾನ CSKಗೆ. ಆ ಎರಡೂ ತಂಡಗಳು ಇವತ್ತು ಆಡ್ತಾ ಇದೆ. ಅದು ಚೆನ್ನೈನ ಚಪಾಕ್ ಕ್ರೀಡಾಂಗಣದಲ್ಲಿ ಇವತ್ತು ಓಪನಿಂಗ್ ಸೆರೆಮನಿ. ಅಂದರೆ ನೀವೇ ಊಹಿಸ್ಕೊಳ್ಳಿ ಟಿಕೆಟ್ನ ಒಂದು ಬೇಡಿಕೆ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ. RCB ಎಲ್ಲೇ ಆಡಿದ್ರೂ ಕೂಡ ಟಿಕೆಟ್ಗಳು ಅತಿ ಬೇಗ ಸೇಲ್ ಆಗುತ್ತೆ. ಅಷ್ಟೇ ಅಲ್ಲ, ಟಿಕೆಟ್ನ ಪ್ರೈಸ್ ಕೂಡ ತುಂಬಾ ಜಾಸ್ತಿ ಇರುತ್ತೆ. ಬೇರೆಲ್ಲ ಪಂದ್ಯಗಳಿಗೆ ಹೋಲಿಕೆ ಮಾಡಿದ್ರೆ RCBಯ ಟಿಕೆಟ್ ತುಂಬಾ ಕಾಸ್ಟ್ಲಿ ಗುರು. ಹಾಗಾಗಿ RCB ಮತ್ತು CSK ಎರಡು ತಂಡಗಳು ಯಾವ ರೀತಿ ಒಂದು ಜಗಲ್ಬಂದಿಯನ್ನು ತೋರಿಸುತ್ತೆ. ಇವತ್ತಿನ ಪಂದ್ಯಕ್ಕೆ ನೀವು ರೆಡಿನಾ? ಕಮೆಂಟ್ನಲ್ಲಿ ತಿಳಿಸಿ. ಸೊ ಇವತ್ತಿನ ಪಂದ್ಯ ಸಾಕಷ್ಟು ಕುತೂಹಲಗಳಿಗೆ ನಾಂದಿ ಆಡಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಕಡೆ ವಿರಾಟ್ ಕೊಹ್ಲಿ ಅವರು ಹೇಳಿದರೆ ನಾವು ಹೊಸ ಅವತಾರದಲ್ಲಿ ಬರ್ತಾ ಇದ್ದೀವಿ ಅಂತ. ಮತ್ತೊಂದು ಕಡೆ ಧೋನಿ ಹೇಳಿದರೆ ಐ ಆಮ್ ರೆಡಿ ಫಾರ್ ದ ನ್ಯೂ ರೋಲ್ ಅಂತ. ಸೊ ಇಬ್ಬರು ಏನು ಮಾಡ್ತಾರೆ, ಸೊ RCBಯ ಹೊಸ ಅವತಾರ ಯಾವ ರೀತಿ ಇರುತ್ತೆ, ಹಾಗೆ ಧೋನಿಯವರು ನ್ಯೂ ರೋಲ್ನಲ್ಲಿ ಏನೇನೆಲ್ಲ ಮ್ಯಾಜಿಕ್ ಮಾಡ್ತಾರೆ ಅನ್ನೋದನ್ನು ನೋಡೋಕ್ಕೆ ನಾನಂತೂ ಕಾತರದಿಂದ ಕಾಯ್ತಾ ಇದ್ದೀನಿ. ಹಾಗೆ ನೀವು ಅದೇ ರೀತಿ ಕಾಯ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನೋಡಿ, ಆ್ಯಕ್ಚುಲಿ CSK ಮಟ್ಟಿಗೆ ಮಹತ್ತರವಾದ ಚೇಂಜಸ್ಗಳೇ ನಡೆದಿದೆ. ಯಾಕೆಂದರೆ ಈಗ ಧೋನಿಯವರು ನಾಯಕರಲ್ಲ, ಅದ್ರ ಬದಿಗೆ ಋತುರಾಜ್ ಗಾಯಕ್ವಾಡ್ ಅವರು ನಾಯಕರಾಗಿರ್ತಾರೆ. ಧೋನಿ ಅವರು ಕ್ಯಾಪ್ಟನ್ಸಿಯಿಂದ ಇಳಿದಿದ್ದಾರೆ. ಅದು CSK ಮಟ್ಟಿಗೆ ದೊಡ್ಡ ಸೆಟ್ ಬ್ಯಾಕ್ ಅಂತಲೇ ಹೇಳ್ಬೋದು. ಅಷ್ಟು ಬೇಗ ಚೆನ್ನೈನ ಅಭಿಮಾನಿಗಳು ಧೋನಿಯವರ ಕ್ಯಾಪ್ಟನ್ಸಿ ಬಿಟ್ಕೊಡೋದನ್ನು ಇಷ್ಟಪಡೋದಿಲ್ಲ. ನಾವು ನೋಡಿದ್ದೇವೆ, ಧೋನಿಯವರಿಗೆ ಸಾಕಷ್ಟು ಒಂದು ಸಪೋರ್ಟ್ ಇದೆ CSKನಲ್ಲಿ. ಅಷ್ಟು ಬೇಗ ಅವರು ಋತುರಾಜ್ ಗಾಯಕ್ವಾಡರನ್ನ ನಾಯಕರಾಗಿ ಅಕ್ಸೆಪ್ಟ್ ಮಾಡೋದಿಲ್ಲ. ಆದರೆ ಋತುರಾಜ್ ಗಾಯಕ್ವಾಡ್ ಅವರು ಯಾವ ರೀತಿ ತಂಡವನ್ನು ಮುನ್ನಡೆಸ್ತಾರೆ, ಅವರು ಹೇಗೆ ಚೆನ್ನೈನ ಅಭಿಮಾನಿಗಳನ್ನು ಕಟ್ಟಿ ಹಾಕ್ತಾರೆ ಅಂತ ನೋಡಬೇಕು. ಋತುರಾಜ್ ಗಾಯಕ್ವಾಡ್ ಅವರಿಗೆ ಎರಡು ರೀತಿಯ ಸವಾಲಿದೆ. ಅದು ಒಂದು, ಮೊದಲನೇ ಮ್ಯಾಚಲ್ಲೇ ಅವರು ಫ್ಯಾಫ್ ಡು ಪ್ಲೆಸಿ ಮತ್ತು ವಿರಾಟ್ ಕೊಹ್ಲಿ ಅಂತ ಘಟಾನುಘಟಿ ನಾಯಕರನ್ನು ಎದುರಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ತನ್ನ ಓನ್ ಫ್ಯಾನ್ಸ್ ಏನಿದ್ದಾರೆ, ನಾವು ನೋಡಿದ್ದೀವಿ, ರವೀಂದ್ರ ಜಡೇಜಾ ಔಟಾಗಿ ಬರ್ತಾ ಇದ್ರು ಕೂಡ ಚೆನ್ನೈನ ಫ್ಯಾನ್ಸ್ ಸೆಲೆಬ್ರೇಷನ್ ಮಾಡ್ತಾ ಇರ್ತಾರೆ ಧೋನಿಯವರು ಬ್ಯಾಟಿಂಗ್ಗೆ ಬರ್ತಾ ಇದ್ದಾರೆ ಅಂತ. ಅಂಥ ಫ್ಯಾನ್ಸ್, ಅಂಥ ಕ್ರೇಜ್ ಇರೋ ಫ್ಯಾನ್ಸ್ಗಳನ್ನು ಧೋನಿಯವರ ಸ್ಥಾನವನ್ನು ರಿಪ್ಲೇಸ್ ಮಾಡೋದಿದೆಯಲ್ಲ, ಅದು ಅಷ್ಟು ಸುಲಭದ ಮಾತಲ್ಲ ಫ್ರೆಂಡ್ಸ್. ಯಾಕಂದರೆ ಋತುರಾಜ್ ಗಾಯಕ್ವಾಡ್ ಅವರು ಸಾಕಷ್ಟು ಶ್ರಮ ಹಾಕಬೇಕಾಗತ್ತೆ. ತನ್ನ ಓನ್ ಫ್ಯಾನ್ಸ್ಗಳನ್ನು ವಿರೋಧವನ್ನು ಕೂಡ ಎದುರಿಸ್ಬೇಕಾಗತ್ತೆ. ಯಾಕೆಂದರೆ ರವೀಂದ್ರ ಜಡೇಜಾ ಅವರು 2 ವರ್ಷಗಳ ಹಿಂದೆ ಇಂಥದ್ದೇ ಒಂದು ಮಹತ್ತರ ಜವಾಬ್ದಾರಿಯನ್ನು ವಹಿಸ್ಕೊಂಡು ಫೇಲ್ ಆಗಿದ್ದರು, ಅಕ್ಷರಶಃ ಎಡವಿದ್ರು ಅಂತಲೇ ಹೇಳ್ಬೋದು. ಎಲ್ಲೋ ಒಂದು ಕಡೆ CSK ಮಟ್ಟಿಗೆ ಅಲ್ಲಿ CSK ಫ್ಯಾನ್ಸ್ ಸಾಕಷ್ಟು ಕೂಗಾಡ್ತಾ ಇದ್ರು. ಅವರು ರವೀಂದ್ರ ಜಡೇಜಾ ಅವರನ್ನು ನಾಯಕರಾಗಿ ಒಪ್ಕೊಳ್ಳಿಲ್ಲ. ಹಾಗಾಗಿ ಮತ್ತೆ ಧೋನಿಯವರು ನಾಯಕತ್ವವನ್ನು ವಹಿಸ್ಕೊಳ್ತಾರೆ. ರವೀಂದ್ರ ಜಡೇಜಾ ಅವರಿಗೆ ಇದು ಬಹಳಷ್ಟು ಇರುಸು ಮುರುಸನ್ನು ಉಂಟು ಮಾಡಿತ್ತು. ಅಂದರೆ ಋತುರಾಜ್ ಗಾಯಕ್ವಾಡ್ ಅವರನ್ನು ಒಂದು ರೀತಿಯಲ್ಲಿ ನೋಡೋದಾದರೆ, ರವೀಂದ್ರ ಜಡೇಜಾ ಅವರು ಆಗಾಗಲೇ ಉತ್ತುಂಗದಲ್ಲಿದ್ದರು. ಉತ್ತುಂಗದಲ್ಲಿರೋವಂಥ ಒಂದು ಪ್ಲೇಯರ್ಸ್ ಈ ರೀತಿ ಅವಮಾನವನ್ನು ಅನುಭವಿಸಿ ಸೆಟ್ ಬ್ಯಾಕ್ ಆಗಿ ನಾಯಕತ್ವವನ್ನು ತ್ಯಜಿಸಿ ಮತ್ತೆ ಧೋನಿಯವರು ನಾಯಕರಾದರು. ಆದರೆ ಒಂದು ಗುಡ್ ಏನಂತಂದರೆ, ಇದೇ ಒಂದು ವಿಚಾರ ಬೇರೆ ಪ್ಲೇಯರ್ಗಳಿಗೆ ಆಗಿದ್ರೆ ಅದು ಒಂದು ರವೀಂದ್ರ ಜಡೇಜಾ ಅವರಿಗೆ ಭಾರಿ ಅವಮಾನನೇ ಆಗ್ತಾಯಿದ್ರು. ಆದರೆ ಅಲ್ಲಿ ಮಹೇಂದ್ರ ಸಿಂಗ್ ಧೋನಿಯವರು ಅಂತ ಬಂದಾಗ ಇಡೀ ಭಾರತ ಒಪ್ಕೊಳ್ಳುತ್ತೆ. ಮಹೇಂದ್ರ ಸಿಂಗ್ ಧೋನಿಯವರು ನಮಗೆ 2 ವರ್ಲ್ಡ್ ಕಪ್ಪನ್ನು ಗೆದ್ದು ಕೊಟ್ಟಂಥ ನಾಯಕ. ಹಾಗಾಗಿ ಇಡೀ ಇಂಡಿಯಾ ಅಕ್ಸೆಪ್ಟ್ ಮಾಡುತ್ತೆ ಮಹೇಂದ್ರ ಸಿಂಗ್ ಧೋನಿಯವರನ್ನು ಕೂಲ್ ಕ್ಯಾಪ್ಟನ್ ಅಂತ. ಗಂಗೂಲಿ ನಂತರ ನಾವು ನೋಡಿದ ಅತಿ ದೊಡ್ಡ ಕ್ಯಾಪ್ಟನ್ ಯಾರು ಅಂತಂದರೆ ಅದು ಮಹೇಂದ್ರ ಸಿಂಗ್ ಧೋನಿ ಅವರೇ. ಯಾಕಂದರೆ ನಾನು ಈ ಒಂದು ಡಿಸ್ಕಷನ್ನಲ್ಲಿ ಹೋಗೋದಿಲ್ಲ. ನಾವು ನೋಡಿದ್ದೀವಿ, ಸಾಕಷ್ಟು ಜನ ಅಭಿಮಾನಿಗಳು ಗಂಗೂಲಿ ಒಂದು ಅದ್ಭುತ
ತಂಡವನ್ನು ರೆಡಿ ಮಾಡಿ ಕೊಟ್ಟರು. ಆ ತಂಡವನ್ನು ಧೋನಿಯವರು ಯೂಸ್ ಮಾಡಿಕೊಂಡು ವರ್ಲ್ಡ್ ಕಪ್ಪನ್ನು ಗೆದ್ದು ಕೊಟ್ಟರು ಅನ್ನೋ ಅಂಥ ಸಾಕಷ್ಟು ಮಾತುಗಳಿದೆ. ಅದೇನೇ ಇದ್ದರೂ ಕೂಡ ಆ ತಂಡವನ್ನು ಫ್ಯಾಬುಲಸ್ ಆಗಿ ಲೀಡ್ ಮಾಡಿದಂಥ ಧೋನಿಯವರಿಗೆ ಮತ್ತೊಮ್ಮೆ ಹ್ಯಾಟ್ಸ್ ಆಫ್. ಧೋನಿಯವರಿಗೆ ಒಂದು ಒಳ್ಳೆ ಫೇರ್ವೆಲ್ ಸಿಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವರ್ಷ. ನೋಡೋಣ RCB ಯಾವ ರೀತಿ ಈ ಒಂದು ಮ್ಯಾಚನ್ನು ಪರ್ಫಾರ್ಮ್ ಮಾಡುತ್ತೆ, RCB ಹೊಸ ಅವತಾರ ಯಾವ ರೀತಿ ಇರುತ್ತೆ. RCBಯ ಫ್ರಾಂಚೈಸಿ ಮೇಲೆ ಕೂಡ ಸಾಕಷ್ಟು ಒತ್ತಡಗಳಿದೆ. ಯಾಕಂದರೆ ಒಂದು ಕಡೆ ವುಮೆನ್ಸ್ ತಂಡ ಈಗಾಗಲೇ ಫೈನಲ್ನಲ್ಲಿ ಗೆದ್ದು ಕಪ್ ನಮ್ಮದು ಅಂತ ತೋರಿಸ್ಕೊಟ್ಟಿದೆ. ಮೆನ್ಸ್ ತಂಡ 16 ವರ್ಷಗಳಲ್ಲಿ ಮಾಡದ ಮಹತ್ತರ ಸಾಧನೆಯನ್ನು ಸ್ಮೃತಿ ಮಂದಾನ ಅವರು ಮಾಡಿ ತೋರಿಸಿದ್ದಾರೆ. ಸ್ಮೃತಿ ಮಂದಾನ ಅವರು ಕಪ್ ನಮ್ಮದು ಅಂತ ಎತ್ತಿ ಹಿಡಿದಿದ್ದಾರೆ. ಅದೇ ಹಾದಿನಲ್ಲಿ ಸಾಗಬೇಕಾಗತ್ತೆ ಮೆನ್ಸ್ ತಂಡ. ಆ ಒಂದು ಗೆಲುವನ್ನು ಪುನರಾವರ್ತಿಸಬೇಕಾಗತ್ತೆ. ಆ ಒಂದು ಗೆಲುವನ್ನು ಮತ್ತೆ ಗೆದ್ದು RCB ಫ್ಯಾನ್ಸ್ಗಳಿಗೆ ಈ ವರ್ಷ ಮತ್ತೊಂದು ಕಪ್ಪನ್ನು ಗೆದ್ದು ಕೊಡುತ್ತಾ ನೋಡೋಣ. ಕಾಯ್ತಾ ಇರಿ. ಥ್ಯಾಂಕ್ ಯು ಫ್ರೆಂಡ್ಸ್.